ಎಲ್ರಿಗೂ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಬೆಂಗಳೂರು ಈಗ ನಾರ್ಮಲ್ ಬೆಂಗಳೂರಲ್ಲ, ಗ್ರೇಟರ್ ಬೆಂಗಳೂರು. ಇದೊಂಥರ ಮಾಯಾನಗರಿ. ಇಲ್ಲಿ ಕೆಲಸ ಹುಡ್ಕೊಂಡು ಬಂದವರಿಗೆ ಈ ಊರು ಕೆಲಸ ಇಲ್ಲ ಅಂದಿರೋ ದಾಖಲೆನೇ ಇಲ್ಲ. ಬೆಂಗಳೂರು ದಿನೇ ದಿನೇ ಹಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿನ ಜನಸಾಂದ್ರತೆ ಕೂಡ ಹೆಚ್ಚಾಗ್ತಾನೆ ಇದೆ. ಹಾಗೆ ಇಲ್ಲಿನ ಸಮಸ್ಯೆಗಳು ಕೂಡ ಎರಡೊಂದೇ ಎರಡು ಅಂತ ಮಗ್ಗಿ ಹೇಳ್ಕೊಂಡು ಜಾಸ್ತಿ ಆಗ್ತಾನೆ ಇದ್ದಾವೆ. ಯಾರ ಹತ್ರ ಈ ಸಮಸ್ಯೆ ಹೇಳ್ಕೊಳ್ಳೋದು? ಇಲ್ಲಿ ಲೋಕಲ್ ಎಲೆಕ್ಷನ್ ಆಗಿ ಯಾವ ಕಾಲ ಆಯಿತು? ಹಳೆ ಕಾರ್ಪೊರೇಟರ್ ಮನೆ ಹತ್ರ ಹೋಗಿ ಗೊಳೋ ಅಂತ ಅಳೋದಕ್ಕಂತೂ ಆಗೋದಿಲ್ಲ, ಯಾಕಂದರೆ ಅವ್ರ ಅಧಿಕಾರದಲ್ಲಿಲ್ಲ. ಏರಿಯಾಗೊಬ್ಬ ಕಾರ್ಪೊರೇಟರ್ ಅಂತೂ ಇಲ್ವೇ ಇಲ್ಲ. ಇದನ್ನೆಲ್ಲ ನೋಡಿದ ಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಒಂದು ಡೆಡ್ಲೈನ್ ಕೊಟ್ಟು ಈ ತಾರೀಖೊಳಗೆ GBA ಎಲೆಕ್ಷನ್ ಆಗಬೇಕು ಅಂದಿತ್ತು. ಹಾಗಾದರೆ ಎಲೆಕ್ಷನ್ ಬಗ್ಗೆ ಸರ್ಕಾರಕ್ಕೆ ಯಾಕಿಷ್ಟೊಂದು ನಿರಾಸಕ್ತಿ ಅಂತ ಯಾವಾಗ ಕೇಳಿದ್ರು ಕೂಡ ನಾವು ವಾರ್ಡ್ ವಿಂಗಡಣೆ ಮಾಡ್ತಾ ಇದ್ದೀವಿ ಅಂತ ಒಂದು ರೆಡಿ ಉತ್ತರನ ಇಟ್ಕೊಂಡಿತ್ತು. ಎಲೆಕ್ಷನ್ ರಿಸಲ್ಟ್ ಏನಾದರೂ ತಮಗೆ ಬೇಕಾದಾಗೆ ಬಂದಿಲ್ಲ ಅಂದರೆ ಸರ್ಕಾರಕ್ಕೆ ಕಂಟಕ ಅನ್ನೋದೇನಾದರೂ ಆಲೋಚನೆ ಇದೆಯಾ? ಲೋಕಸಭಾ ಚುನಾವಣೆಯಲ್ಲಂತೂ ಜನ ಈ ರೀತಿ ನಮ್ಮನ್ನು ಮುಜುಗರಕ್ಕೆ ಒಳ ಮಾಡಿದ್ದಾರೆ. ಇನ್ನು ಲೋಕಲ್ ಚುನಾವಣೆಯಲ್ಲಿ ಬಿಡ್ತಾರೋ ಅನ್ನೋ ಅಂಜಿಕೆ ಇರ್ಬೋದಾ? ಏನೇ ಇರಲಿ, ಜನರ ಸಮಸ್ಯೆಗೆ ಕಿವಿಯಾಗೋರೊಬ್ರು ಬೇಕೇ ಬೇಕು. ಈ ಗ್ರೇಟರ್ ಬೆಂಗಳೂರಲ್ಲಿರೋ ಒಂದೊಂದೇ ಸಮಸ್ಯೆಗಳ ಬಗ್ಗೆ ನಾವಿವತ್ತು ಕಣ್ಣಾಯಿಸ್ಕೊಂಬರೋಣ. ಮೊದಲನೇದಾಗಿ ಮಳೆಗಾಲ ಬಂದರೆ ಸಾಕು, ಕೆಲವು ಏರಿಯಾಗಳ ಜನ ಕಂಗಾಲಾಗ್ಬಿಡ್ತಾರೆ. ಅರ್ಧ ಬೆಂಗಳೂರೇ ನೀರಲ್ಲಿ ತೇಲ್ತಾ ಇರುತ್ತೆ. ಕೆಲವು ತಗ್ಗಿನ ಪ್ರದೇಶದ ಮನೆಗಳಿಗಂತೂ ಆಮಂತ್ರಣ ಇಲ್ಲದೆ ಇರೋ ಅತಿಥಿ ಥರ ನೀರು ನುಗ್ಗೇ ಬಿಡುತ್ತೆ. ಈ ಸಮಯದಲ್ಲಿ ಹೆಲ್ಪ್ ಮಾಡಿ ಅಂತ ಜನ ಯಾರನ್ನ ಕರೀತಾರೆ? ಶಾಸಕರು, ಸಂಸದರು ಕೈಗೆ ಸಿಗ್ತಾರಾ? ಇಲ್ಲ. ಹೀಗಾಗಿ ವಾರ್ಡ್ಗಳಿಗೆ ಕಾರ್ಪೊರೇಟರ್ಗಳ ಅವಶ್ಯಕತೆ ಇದೆ. ಇನ್ನು ಬೇಸಿಗೆ ಬಂದರೆ ಮುಗೀತು, ನೀರಿಗೆ ಹಾಹಾಕಾರ. ನೀರಿನ ಟ್ಯಾಂಕ್ ಬಂತ ಅಂತ ಬಗ್ ನೋಡೋ ಪರಿಸ್ಥಿತಿ. ಇನ್ನು ಕಳೆದ ಬಾರಿಯಂತೂ ಅಳೆದು ತೂಗಿ ನೀರನ್ನು ಬಳಸಿ ಸ್ನಾನ ಮಾಡಿರೋ ಉದಾಹರಣೆಗಳು ಕೂಡ ಸಿಗುತ್ತವೆ. ಇನ್ನು ರೋಡ್ ಕತೆ ಗೊತ್ತಾ? ಇಲ್ಲಿ ರೋಡ್ ಮಧ್ಯೆ ಗುಂಡಿ ಇದೆಯಾ ಅಥವಾ ಗುಂಡಿ ಮಧ್ಯೆನೇ ರೋಡ್ ಇದೆಯಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಜನ. ಈ ಅವೈಜ್ಞಾನಿಕವಾಗಿ ಕಟ್ಟಿರೋ ರೋಡ್ ಹಂಪ್ಗಳೇನು, ಬಗ್ಗಿ ನಿಂತಿರೋ ಕರೆಂಟ್ ಕಂಬಗಳೇನು, ಇವತ್ತೋ ನಾಳೆನೋ ಅಂತಿರೋ ಮರಗಳೇನು, ಯಾರಿಗೂ ಬೇಡವಾದ ಚರಂಡಿಗಳೇನು? ಈ ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ತೀರಿ? ಎಲ್ಲಿ ಹೇಳ್ಕೊಳ್ತೀರಿ? ಅಪ್ಪಿತಪ್ಪಿ MLA ಕೈಗೆ ಸಿಕ್ಕಿದ್ರು ಕೂಡ ಅವ್ರ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಸದ್ಯಕ್ಕೆ ಸರ್ಕಾರದ ಹತ್ರ ದುಡ್ಡೇ ಇಲ್ಲ. ಕಾಮಗಾರಿಗೆ ಬಳಸಬೇಕಾಗಿರೋ ದುಡ್ಡನ್ನೆಲ್ಲ ಗ್ಯಾರಂಟಿ ಗೌರಿ ಗಂಗೆಗೆ ಮೀಸಲು ಅನ್ನೋ ಆರೋಪ ಕಾಂಗ್ರೆಸ್ ಸರ್ಕಾರದ ನಾಯಕರೇ ಮಾಡಿದ್ದಾರೆ. ಸೊ ವೋಟ್ ಹಾಕಿದವರು ಹೆಲ್ಪ್ಲೆಸ್ಸು, ವೋಟ್ ಹಾಕಿಸ್ಕೊಂಡವರು ಹೆಲ್ಪ್ಲೆಸ್. ಇನ್ನೊಂದು ಗಂಭೀರ ವಿಚಾರ ಅಂದರೆ ಬೆಂಗಳೂರಲ್ಲಿ ಅಕ್ರಮವಾಗಿ ಬಂದು ವಾಸ ಮಾಡ್ತಿರೋರದ್ದು. ಖಾಲಿ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೊಂದು ಟೆಂಟ್ ಎದ್ದೇಳುತ್ತೆ, ನಿಧಾನವಾಗಿ ಅಲ್ಲೊಂದು ಕಾಲೋನಿ ಸೃಷ್ಟಿಯಾಗುತ್ತೆ. ಕಾಮಿಡಿ ಅಂದರೆ ವಿದ್ಯುತ್ ಕನೆಕ್ಷನ್ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ಯಾರಪ್ಪನ ಜಾಗ ಅನ್ನೋದು ಯಾರಿಗೂ ಬೇಡ. ಒಂದು ಫೈನ್ ಡೇ ಕೋರ್ಟ್ ಹೇಳಿದ ಮೇಲೆ ಒತ್ತುವರಿ ಜಾಗಕ್ಕೆ ಬುಲ್ಡೋಜರ್ ನುಗ್ಗಿಸ್ತಾರೆ. ಇಲ್ಲಾಂದರೆ ಅವರು ಕೂಡ ನಮ್ಮವರೇ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇದರಲ್ಲಿ ಬಾಂಗ್ಲಾದೇಶದ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಇನ್ನೊಂದು ಗಂಭೀರ ವಿಚಾರ. ಎಲ್ಲಿಂದಲೋ ಬಂದವರು ನಮ್ಮ ಕನ್ನಡಿಗರ ಕೆಲಸವನ್ನೇ ಕಿತ್ಕೊಳ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಕೆಲಸದಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ವರೆಗೂ, ಗಾರೆ ಕೆಲಸದಿಂದ ಹಿಡಿದು ಹಾಲು ಮಾರೋರ್ವರೆಗೂ ಇಲ್ಲೀಗಲ್ ಡಾಕ್ಯುಮೆಂಟ್ ಮೂಲಕ ನಮ್ಮನ್ನು ಯಾಮಾರಿಸ್ಕೊಂಡಿರೋರು, ಕ್ರೈಮ್ಗಳಲ್ಲಿ ಕೂಡ ಮುಂದೆ ಇರೋರು ಬೆಂಗಳೂರಿನ ಸಮಸ್ಯೆಗಳಲ್ಲಿ ಒಂದು. ಇನ್ನೊಂದು ಗಂಭೀರ ವಿಚಾರ ಅಂದರೆ ಅಪರಾಧ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು. ಕೆಲವು ಕಡೆಗಳಲ್ಲಿ ವೃದ್ಧರು ಹಾಗೆ ಮಹಿಳೆಯರು ಇರೋದೇ ಅಪಾಯ ಅನ್ನೋ ಸ್ಥಿತಿಯಲ್ಲಿ ಬೆಂಗಳೂರು ಬಂದಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಕಾನೂನಿನ ಮೇಲೆ ಭಯ ಹೋಗಿರೋದು. ಇದನ್ನು ಕೂಡ ಸಮಸ್ಯೆ ಅಂತ ನೋಡೋದೇ ಇದ್ದರೆ ಅಪಾಯ ಫಿಕ್ಸು. ಇನ್ನು ಈ ಸಲ ಕಪ್ ನಮ್ಮದೇ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಇದೆ. ಅಧಿಕಾರದಲ್ಲಿರೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜ್ಯ ಚುನಾವಣಾ ಆಯೋಗ EVMನ ದೂರ ಇಟ್ಟು ಬ್ಯಾಲೆಟ್ ಪೇಪರ್ ಬಳಸೋಕೆ ಮುಂದಾಗಿದೆ. ಇದಂತೂ ಕಾಂಗ್ರೆಸ್ ಪಕ್ಷಕ್ಕೆ ಖುಷಿ ತರಲೇಬೇಕಲ್ವಾ? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತಾಗಲೆಲ್ಲ EVM ಮೇಲೆ ಅಪವಾದ ಹೊರಿಸ್ತಾ ಇದ್ರು. ಎಲ್ಲ ಕನೆಕ್ಷನ್ಗಳು ಈ ಹಿಂದೆ ನಡೀತಾ ಇದ್ದ ರೀತಿಲಿದ್ರೆ ಪೇಪರ್ ಬಳಸ್ಕೊಂಡು ಆಗಬೇಕು ಅನ್ನೋ ಮಾತಾಡ್ತಿದ್ರು. ವೋಟ್ ಚೋರಿಯಲ್ಲಿ EVM ಪಾತ್ರ ಕೂಡ ಇದೆ ಅಂತಲೂ ಹೇಳಿದರು. ಈಗ ರಾಜ್ಯ ಚುನಾವಣಾ ಆಯೋಗ ಕೊಟ್ಟ ಸುದ್ದಿ ಕಾಂಗ್ರೆಸ್ ಪಾಲಿಗೆ ಗಸಗಸೆ ಪಾಯಸ ಕೊಡ್ದಂಗಾಗಿದೆ. ಮುಖ್ಯವಾದ ವಿಚಾರ ಹೇಳೋಕೆ ಮರ್ತಿದ್ದೆ. ಬೆಂಗಳೂರಿಗೆ ಜನ ಬರೋದೇ ಜಾಬ್ ಹುಡ್ಕೊಂಡು. ಅಂದರೆ ಇಲ್ಲಿ ಕಂಪನಿಗಳಿಗೆ ಉತ್ತಮ ವಾತಾವರಣ ಸೃಷ್ಟಿಯಾಗಬೇಕು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು, ಸಾವಿರಾರು ಕೋಟಿ ಬೆಲೆ ಬಾಳೋ ಕಂಪನಿ ಮಾಲೀಕರು ಇಲ್ಲಿನ ವ್ಯವಸ್ಥೆ ಬಗ್ಗೆ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಒಂದು ಕಡೆ ಅರ್ಧ ದಿನ ಟ್ರಾಫಿಕಲ್ಲಿ ನಿಲ್ಬೇಕಾಗ್ಬೋದು ಅನ್ನೋ ಸಮಸ್ಯೆ ಆದರೆ ಇನ್ನೊಂದು ಕಡೆ ಬೆಂಗಳೂರು ಕಸದಿಂದ ಕೊಳೆತು ನಾರ್ತಾ ಇದೆ ಅನ್ನೋ ಅಪವಾದ ಇನ್ನೊಂದು ಕಡೆ ಆಗಿದೆ. ಇನ್ನು GBA ಅದೇನೇ ಲಾಗ ಹಾಕಿದ್ರು ಕೂಡ ಕಸದ ಸಮಸ್ಯೆಗೆ ಒಂದು ಮಾರ್ಗ ಕಂಡುಹಿಡಿಯೋದಕ್ಕಾಗಿಲ್ಲ. ಬೀದಿ ನಾಯಿಗಳ ಕಾಟಕ್ಕಂತೂ ಪರಿಹಾರನೇ ಇಲ್ಲ. ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿದ್ರು ಕೂಡ ಆಡಳಿತದಲ್ಲಿರೋರಿಗೆ ಮಾತ್ರ ಏನೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಇನ್ನು ಈ ಬೀದಿ ನಾಯಿಗಳು ಸಣ್ಣ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಇನ್ನೊಂದು ಆತಂಕ. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ.
ಈ ಸಮಸ್ಯೆ ವೃದ್ಧರನ್ನು ಕೂಡ ಬಿಟ್ಟಿಲ್ಲ. ಒಟ್ಟಿನಲ್ಲಿ ಜೂನ್ 30 ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಎಲೆಕ್ಷನ್ ನಡೀಬೇಕು ಅಂತ ಕೋರ್ಟ್ ಆದೇಶ ಆಗಿದೆ. ಎಲ್ಲ ಪಕ್ಷಗಳು ಕೂಡ ಗೆಲ್ಲೋ ರಣತಂತ್ರದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾವೆ. ಮುಂಬೈ ಲೋಕಲ್ ಫೈಟ್ ಇಲ್ಲಿನ ಕಮಲ ತಂಡಕ್ಕೊಂದು ಉತ್ಸಾಹ ತಂದಿದ್ರೆ, ಬ್ಯಾಲೆಟ್ ಪೇಪರ್ನಲ್ಲಿ ಗೆದ್ದು EVM ಮೇಲಿನ ಅಪವಾದವನ್ನು ಸಾಬೀತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಬೆಂಗಳೂರು ಅನ್ನೋ ಚಂದದ ಊರಿಗೆ ಅಭಿವೃದ್ಧಿ ಮಾಡೋರು ಬರಬೇಕು ಅನ್ನೋದು ಇಲ್ಲಿನ ಮತದಾರರ ಆಶಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸುದ್ದಿ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.